ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ. ಇವತ್ತು ನಾನು ನಿಮಗೆ ಬಿದಿರು ಕಡಲೆ ಸಾಂಬಾರು ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳಂತಂದರೆ ಮೇಯ್ನು ಬಿದಿರು ಕಡಲೆ ಅಂದಿದ ತಕ್ಷಣ ನಮಗೆ ಕಾಳುಗಳು ಬೇಕಾಗುತ್ತೆ. ಇದಕ್ಕೆ ನಾನು ಕಡಲೆಕಾಳು 1/4 kg ಮತ್ತು ಅವರೆಕಾಳು 1/4 kg ತೊಗೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೋಬೋದು, ಬಟ್ ನಾನು ಇದನ್ನು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಕಡಲೆಕಾಳು ಮತ್ತು ಅವರೆಕಾಳನ್ನ ಹಿಂದಿನ ದಿನ ನೈಟೇ ನಾನು ಇದನ್ನು 2 ಸಲ ತೊಳೆದು ನೆನೆಸಿಟ್ಕೋತಾ ಇದ್ದೀನಿ. ಮತ್ತು ಬಿದಿರು ಅಂತ ಹೇಳಿದ್ರೆ ಹೇಗಿರುತ್ತೆ ಅನ್ನೋದಾದರೆ ಈ ರೀತಿ ಇರುತ್ತೆ. ಇದನ್ನು ನಾವು ನೀಟಾಗಿ ಬಿಡಿಸ್ಕೊಂಡು ಒಳಗಡೆ ಇರೋ ಒಂದು ಬಂಬು ಥರ ಇರುತ್ತೆ, ಆ ಬಿಳಿ ಪಾರ್ಟನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡು, ನಿಮಗೆ ಆ್ಯಕ್ಚುಲಿ ಇದನ್ನು ತುಂಬಾ ಕೆಲವರು ತುರಿದು ಸಾರು ಮಾಡ್ತಾರೆ, ಬಟ್ ನಮಗೆ ಇದನ್ನು ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಯಾರೆಟ್ ರೀತಿ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು ಹಿಂದಿನ ದಿನವೇ ಕಟ್ ಮಾಡಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಮತ್ತು ಇದನ್ನು ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾರು. ಸೊ ಈಗ ನೋಡ್ಬೋದು, ಈಗ ಬೆಳಗ್ಗೆ ನಾನು ಸಾರು ಮಾಡಲಿಕ್ಕೆ ಈಗ ನೆಂದಿರೋಂಥ ಕಾಳನ್ನ ನೀರನ್ನೆಲ್ಲ ಶೋಧಿಸ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದು ಕುಕ್ಕರಲ್ಲೇ ಮಾಡಿಬಿಡ್ಬೋದು. ಕೆಲವರು ಪಾತ್ರೆಯಲ್ಲೆಲ್ಲ ಮಾಡ್ತಾರೆ, ಬಟ್ ನಾನು ಪಾತ್ರೆಯಲ್ಲೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಡೈರೆಕ್ಟಾಗಿ ಕುಕ್ಕರಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಕಾಳುಗಳನ್ನ ನೆನೆಸಿಟ್ಟಿದ್ದ ಕಾಳುಗಳನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಎಲ್ಲ ಥರ ಕುಂಬಳಕಾಯಿ, ಎಲ್ಲ ಥರ ತರಕಾರಿಗಳನ್ನೂ ಹಾಕ್ಕೋಬೋದು. ಕೆಲವರು ಬೀಟ್ರೋಟು, ಮೂಲಂಗಿ, ಹೀರೆಕಾಯಿ ಎಲ್ಲ ಹಾಕ್ತಾರೆ, ಬಟ್ ಇದರಲ್ಲಿ ನಾನು ಸ್ವಲ್ಪ ಒಂದು 4-5 ಥರ ತರಕಾರಿಯನ್ನು ಹಾಕ್ಕೊಂಡು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಬದನೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಪಡವಲಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸಾರು ಮಾಡ್ತಾ ಇರೋದು. ಮತ್ತು ಇದಕ್ಕೆ ನಾವು ಬಿದಿರನ್ನು ಕಟ್ ಮಾಡಿ ಇಟ್ಟಿರೋದನ್ನು ಅದನ್ನು 3-4 ಬಾರಿ ನಾವು ಚೆನ್ನಾಗಿ ತೊಳೆದು ಅದನ್ನು ಸೋರು ಹಾಕೋ ಪಾತ್ರೆಯಲ್ಲಿ ಸೋರು ಹಾಕಿಟ್ಟಿದ್ದೀನಿ. ಈಗ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದು ಸಾಫ್ಟಾಗಿರುತ್ತೆ. ಇನ್ ಕೇಸ್ ನೀವು ನೀರು ಹಾಕಿರಲಿಲ್ಲ ಅಂದರೆ ಇದು ಮರಗಟ್ಕೊಂಡ್ಬಿಡುತ್ತೆ. ಸೊ ಇದನ್ನು ನಾವು ನೀರೊಳಗಡೆ ಇಡಬೇಕು ಮತ್ತು ಚೆನ್ನಾಗಿ ತೊಳಿಬೇಕು ಮೇಯ್ನು, ಆಯಿತಾ. ಮತ್ತು ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋವಂಥ ಸಾರಿನ ಪುಡಿ, ಅದನ್ನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ, ಬಟ್ ಇದು ಖಾರ ಜಾಸ್ತಿ ಹಿಡಿಯುತ್ತೆ. ಖಾರ ಸ್ವಲ್ಪ ಮುಂದಕ್ಕೆ ಹಾಕಬೇಕು. ಖಾರ, ಹುಳಿ, ಉಪ್ಪು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾರು. ಸೊ ಇದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡು ಇದನ್ನು 2 ವಿಸಿಲ್ನ ಕೂಗಿಸ್ಕೋಬೇಕು. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಾರು. ಇದನ್ನು ವರ್ಷಕ್ಕೆ 1 ಬಾರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದು ಒಂದೇನಂತ ಅಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಆದಷ್ಟು ಇನ್ ಕೇಸ್ ನಿಮಗೆ ಊರಿನ ಕಡೆ ಇರೋರಿಗೆ ಅಥವಾ ಇಲ್ಲಿ ಎಲ್ಲರ ಸಿಕ್ಕಿದ್ರೆ ತಂದು ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಮಗಂತೂ ಇದು ತುಂಬಾ ಇಷ್ಟ ಇದು ಸಾಂಬಾರು. ಕೆಲವರು ಇದನ್ನು ಸಾಗು ರೀತಿಯೂ ಮಾಡ್ತಾರೆ, ಬರೀ ತರಕಾರಿಗಳು ಕೂಟ್ ಥರ ಮಾಡ್ತಾರೆ. ಬಟ್ ಇದನ್ನು ನಾನು ತಿಳಿಯಾಗಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಿ ಇವಾಗ. ಸೊ ನೋಡ್ಬೋದು, ಇವಾಗ ಇದು ನಾನು ಒಂದು 6 ಸ್ಪೂನ್ ಖಾರದ ಪುಡಿ ಹಾಕಿದ್ದೆ, ಬಟ್ ಇನ್ನೂ ಸ್ವಲ್ಪ ಖಾರ ತಡೆಯುತ್ತೆ ಅಂತ ಅನ್ನಿಸ್ತು. ನಾವು ಸ್ವಲ್ಪ ಖಾರ ಮುಂದೆ ನಮ್ಗೆ ಇಷ್ಟ ಇರೋದ್ರಿಂದ ನಾನು ಇನ್ನೂ 2 ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಕೂಗ್ಸೋಕ್ಕೆ ಇಡೋಣ. ಸೊ ಇದು ಕುಕ್ಕರ್ ಕೂಗಿದಾಯಿತು. ಈಗ ನೋಡಿ ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ಮಸಾಲೆಗೆ ನಾನು ರುಬ್ಲಿಕ್ಕೆ ಇದನ್ನು ಒಂದು ದೊಡ್ಡ ಕುಕ್ಕರಲ್ಲಿ ಇದ್ದಿದ್ದರಿಂದ ಇದು ಇನ್ನು ಮುಂದೆ ನಾನು ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡೋದ್ರಿಂದ ಅದು ಕುಕ್ಕರ್ ಸಾಲಲ್ಲ ಅಂತ ಹೇಳಿ ನಾನು ಇದನ್ನು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ದೊಡ್ಡ ಪಾತ್ರೆಗೆ ಹಾಕ್ಕೊಂಡೆ. ಈಗ ಇದಕ್ಕೆ ರುಬ್ಬಕ್ಕೆ ತೆಂಗಿನಕಾಯಿ, ಇದರಲ್ಲಿ ದೊಡ್ಡ ಓಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಫಸ್ಟೇ ನಾನು ಮಿಕ್ಸಿನಲ್ಲಿ ಈರುಳ್ಳಿ ಹಾಕ್ಬಿಟ್ಟಿದ್ದೀನಿ, ಅದನ್ನು ತೋರಿಸಿಲ್ಲ. ಸೊ ಒಂದು ಅರ್ಧ ಗೆಡ್ಡೆ ಈರುಳ್ಳಿ, 1 ಓಳು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಳ್ಳು ಇದಿಷ್ಟೇ ಹಾಕೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ. ಈಗ ರುಬ್ಬಿರೋ ಅಂಥ ಮಸಾಲೆನೆಲ್ಲ ಅದಕ್ಕೆ ಹಾಕಿ
ಚೆನ್ನಾಗಿ ಒಂದು ಕುದಿಬೇಕು. ಮತ್ತು ಇದಕ್ಕೆ ಮೇನು ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ನಾನು ರಸ ತಗೊಂಡು ಅದಕ್ಕೆ ಹಾಕ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲಿ ಚೆನ್ನಾಗಿ 1-2 ಕುದಿಯೋಷ್ಟು ಚೆನ್ನಾಗಿ ಕುದ್ದರೆ ಸಾರು ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಆರೋಮಾನು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಸಾರು. ಊರಿನ ಕಡೆ ಎಲ್ಲ ಇದನ್ನು ತುಂಬ ಮಾಡ್ತಾಯಿರ್ತಾರೆ, ಈ ಮಲೆನಾಡು ಕಡೆ ಎಲ್ಲ. ಬಟ್ ನಮಗಿಲ್ಲಿ ಬೆಂಗಳೂರಲ್ಲಿ ಸಿಗದೇ ಇರೋ ಕಾರಣ ಇದು ಸಿಕ್ಕಾಗ ಒಂದ್ಸಲಿ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ಮಾಡಿ ತಿನ್ನಿ ಅಂತ ಹೇಳ್ತೀನಿ. ಇದು ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಮತ್ತು ಈವನ್ ಈ ಕಿಡ್ನಿ ಸ್ಟೋನ್ಸ್ ಇರೋರಿಗಂತೂ ತುಂಬಾ ಒಳ್ಳೆಯದು ಇದು ತಿನ್ನೋದ್ರಿಂದ ಅದು ಕಲ್ಲುಗಳು ಏನಿರುತ್ತೆ ಕಿಡ್ನಿಯಲ್ಲಿ ಅದು ಕರಗ್ತಾ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ, ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಒಂದ್ಸಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇದು. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯ್ದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಒಂದು 3-4 ಹೆಸಳಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನಾವು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗಿದೆ. ಸೊ ಹೇಗೆ ಸಿಂಪಲಾಗಿ ಮಾಡ್ಕೋಬೋದು. ಇದು ಏನಂದರೆ ನಾವು ಹಿಂದಿನ ದಿನವೇ ನಾವು ಕಾಳುಗಳೆಲ್ಲ ನೆನೆಸೋದೊಂದು ಬಿಟ್ಟರೆ, ಇದೇನಾರ ನಿಮಗೆ ಬಿದಿರು ಸಿಕ್ಕಿದ್ರೆ ತುಂಬಾ ಈಸಿಯಾಗಿ ಒಂದು ಒಳ್ಳೆ ಆರೋಗ್ಯವಾದ ರೆಸಿಪಿ ಮನೇಲಿ ಮಾಡಿಕೊಂಡು ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನು. ಈಗ ಒಗ್ಗರಣೆ ಎಲ್ಲ ನಾನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿದೆ. ಇದನ್ನು ಬೇಕಾದರೆ ಅನ್ನ, ಮುದ್ದೆ, ಚಪಾತಿ ಯಾವುದ್ರ ಜೊತೆನಾದ್ರು ತಿನ್ಬೋದು. ತುಂಬ ಒಳ್ಳೆಯ ಆರೋಗ್ಯವಾದ ಸಾಂಬಾರು ರೆಡಿಯಾಗಿದೆ. ಊಟ ಮಾಡ್ತಾಯಿದ್ದೀವಿ ಇವಾಗ. ತುಂಬ ಚೆನ್ನಾಗಾಗಿತ್ತು. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ. ನಿಮ್ಗೇನಾರ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡತಿ.